Namaskara. Good morning. I think it is a good morning, Alva. We need every day to be good. ಪ್ರತಿ ದಿನ ಶುಭವಾಗಿ ಪ್ರಾರಂಭವಾಗಬೇಕು. ನಮಗೇನಾಗುತ್ತೆ ಅಂದ್ರೆ ರಾತ್ರಿ ಮುಗಿಯೋದೇ ಇಲ್ಲ, ಬೆಳಿಗ್ಗೆ ಪ್ರಾರಂಭ ಆಗಕ್ ಮೊದಲೇ ಶುರು ಆಗ್ಬಿಟ್ಟಿರುತ್ತೆ. ಹಾಗಾಗಿ ಓಡ್ತಾನೆ ಇರ್ತೀವಿ. ನನ್ನ ಸ್ನೇಹಿತ ರವಿಕುಮಾರ್ ಅವರು ನ್ಯೂಸ್ ಫಸ್ಟ್ ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹುಶಃ ನನಗೆ ಬರೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆದರೂ ನಿಮಗೋಸ್ಕರ ಬಂದೆ ನಾನು. ಅದರಲ್ಲೂ ವಿಶೇಷವಾಗಿ ಪ್ರಾಪರ್ಟಿ ಹಬ್ಬ ಅಂತ ಮಾಡಿದಾಗ BDA ಇಲ್ಲದೆ ಹೋದ್ರೆ ಪ್ರಾಪರ್ಟಿ ಹಬ್ಬ ಆಗೋದೇ ಇಲ್ಲ. ಸೊ ಕಳೆದ 50 ವರ್ಷಗಳಾಗಿ ಬೆಂಗಳೂರನ್ನ ಅಭಿವೃದ್ಧಿಗೊಳಿಸಿರುವಂಥದ್ದು BDA. ಸೊ ಹಾಗಾಗಿ ಈ ಹಬ್ಬದಲ್ಲಿ ನಾವು ಇರಲೇಬೇಕು ಅಂತೇಳಿ ನಾವು ಕೂಡ ಭಾಗವಹಿಸಿದ್ವಿ. BDA ಆಲ್ರೆಡಿ ನಮ್ಮ ಜನ ಇಲ್ಲಿದ್ದಾರೆ, ನಮ್ಮ ಪ್ರಾಜೆಕ್ಟ್ಸ್ ನಿಮ್ಗೆಲ್ರಿಗೂ ತೋರಿಸ್ತಾರೆ. ಜೊತೆಗೆ ನಮ್ಮ ಕುಪೇಂದ್ರ ರೆಡ್ಡಿ ಅವರು ರಿಯಲಿ ಈಸ್ ಎ ರಿಯಲ್ ಎಸ್ಟೇಟ್ ಅಲ್ಲ, ಆಲ್ ಬಿಸ್ನೆಸ್, ಸುಮಾರು ಬಿಸ್ನೆಸ್ ಮಾಡ್ತಾರೆ. ಅವ್ರ ಬಗ್ಗೆನು ಅವರು ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ಏನೇನ್ ಮಾಡ್ತಾರೆ ಅಂತ. ಆದ್ರೆ ಬಹಳಷ್ಟು ವ್ಯಾಪಾರಗಳನ್ನ ಮಾಡ್ತಾ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಇವತ್ತೇನು ಈಗ ಮಾತಾಡಿದ್ರಲ್ಲ ಅದೆಲ್ಲ ಅವರ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ಅರುಣ್ ಅವರು ಕೂಡ ನವೀನ್ IT ಏನು ಇದು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದಾರೆ. And of course, all of you sitting here, all good looking ladies and gentlemen, I am really very happy to be here today. ಮಾತಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟಿದೆ. ಕಳೆದ 2 ವರ್ಷ 3 ತಿಂಗಳಲ್ಲಿ BDAಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರುವಂತ ಪ್ರಯತ್ನ ಮಾಡಿದ್ದೀನಿ. ಅವಕಾಶಗಳು ಸಿಕ್ಕಿದಾಗ ಕೆಲಸ ಮಾಡಬೇಕು, ಜನಪರವಾಗಿರಬೇಕು, ಸಮಾಜವನ್ನ ಕಟ್ಟುವಂತ ದಿಕ್ಕಿನಲ್ಲಿ ಇರಬೇಕು ಅನ್ನೋದು ನನ್ನ ವಿಶ್ವಾಸ. ಆ ದಿಕ್ಕಿನಲ್ಲಿ ನಾನು ಈಗಾಗಲೇ ಬಹುಶಃ BDA ಅಂತ ಹೇಳಿದ ತಕ್ಷಣ ಅಲ್ಲೇನು ಆಗಲ್ಲ ಅನ್ನೋದನ್ನ ಬದಲಾಯಿಸಿ ಅಲ್ಲಿ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದೀವಿ ನಾವು. ಆನ್ಲೈನ್ ಅಲ್ಲೇ ನಿಮ್ ಕೆಲಸ ಮಾಡುವಷ್ಟು ಮಟ್ಟಕ್ಕೆ ನಾವು ಇವತ್ತು BDA ಮುಂದುವರೆದಿದ್ದೀವಿ. ಜೊತೆಗೆ ಕಂಪ್ಲೇಂಟ್ಸ್ ರಿಜಿಸ್ಟರ್ ಮಾಡಿದ್ರೆ ವಿತಿನ್ ಅ ಶಾರ್ಟ್ ಟೈಮ್ ನಿಮ್ಮನ್ನು ಕರೆದು ನೇರವಾಗಿ ನಿಮಗೆ ಓಪನ್ ಹೌಸ್ ಅಂದ್ರೆ ಚೇರ್ಮನ್, ಕಮಿಷನರ್ ನಾವೆಲ್ಲ ಕೂತ್ಕೊಂಡೆ ಜನರನ್ನ ನೇರವಾಗಿ ಮಾತಾಡಿಸಿ ಅವರ ಕಷ್ಟ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನ ಕೊಡುವಂತ ಕೆಲಸ BDA ಇವತ್ತು ಮಾಡ್ತಾ ಇದೆ. ಪ್ರತಿ ವಾರ ಓಪನ್ ಹೌಸ್ 3 ದಿವಸ 4 ದಿವಸ ನಡೀತದೆ. 1 ದಿವಸ ಪ್ರಾರಂಭ ಮಾಡಿದ್ವಿ, ಯಾಕಂದ್ರೆ ಕಂಪ್ಲೇಂಟ್ಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡಿದ್ವಿ. ಈಗ ಕಂಪ್ಲೇಂಟ್ಸ್ ಕಡಿಮೆ ಆಗಿದೆ. ಸೊ ವಿ ಆರ್ ಅಡ್ರೆಸಿಂಗ್ ಎವ್ರಿ ಇಶ್ಯೂಸ್. ಕೆಲವು ಇಶ್ಯೂಸ್ ಏನಂದ್ರೆ BDAಗೆ ಸಂಬಂಧ ಇರಲ್ಲ, ಬೇರೆ ಯಾರಿಗೋ ಸಂಬಂಧ ಇರೋ ಇಶ್ಯೂನ BDAಗೆ ತಂದು ನೀವು ಮಾಡ್ಕೊಡಿ ಅಂತ ಹೇಳ್ತಾರೆ. ಅದು BDA ಏನು ಮಾಡ್ಲಿಕ್ಕಾಗಲ್ಲ. ವಾಟ್ ಎವರ್ ಇಶ್ಯೂಸ್ ಆರ್ ರಿಲೇಟೆಡ್ ಟು BDA ವಿ ಆರ್ ಅಟೆಂಡಿಂಗ್ ದಟ್. ಅದು ಓಪನ್ ಹೌಸ್ ಅಲ್ಲಿ ನೀವು ನೇರವಾಗಿ ಬರ್ಬೋದು, ನಾವೇ ಕೂತಿರ್ತೀವಿ, ಮಾತಾಡ್ತೀವಿ, ನಿಮ್ ಕೆಲಸ ಮಾಡ್ಕೊಡ್ತಾ ಇದೀವಿ. ಇವತ್ತು BDA ಪೇಪರ್ಲೆಸ್ ಆಗ್ತಾ ಇದೆ. ಆಲ್ಮೋಸ್ಟ್ 95% ನಾವೆಲ್ಲ ಸ್ಕ್ಯಾನ್ ಮಾಡಿ BDA ವಿಲ್ ಬಿ ಆನ್ ಪೇಪರ್ಲೆಸ್. ಅಂದ್ರೆ ಅಲ್ಲೇನಾಗುತ್ತೆ, ದಾಖಲೆಗಳು ಕಳೆದೋಗುತ್ತೆ, ದಾಖಲೆಗಳು ಸಬ್ಮಿಟ್ ಮಾಡಿರೋದೇ ಇರಲ್ಲ. ಸೊ ವಿ ಇಮಿಡಿಯೇಟ್ಲಿ ಸ್ಕ್ಯಾನ್ ಅಂಡ್ ಅಪ್ಲೋಡ್ ದೆಮ್. ಸೊ ಅದೇನು ಕಳ್ತನ ಆಗದೆ, ಯಾಕೆಂದ್ರೆ ಹೇಳಿದ್ರು ನೋಡಿ, ನಿಮ್ಮ ಆಸ್ತಿಯ ಏನು ಆಧಾರ ಇರುತ್ತೆ ಅದ್ರ ಮೇಲೆ ಡಿಸ್ಪ್ಯೂಟ್ ಬರುತ್ತೆ, ಅದು ಕಳೆದೋಗಿರುತ್ತೆ, ಇಲ್ಲ ಇನ್ಯಾರೋ ಮಾಡ್ಕೊಂಡ್ ಬಿಡ್ತಾರೆ, ಅದನ್ನ ಇನ್ಶೂರೆನ್ಸ್ ಮಾಡಿ ಅನ್ನೋ ಮಾತನ್ನ ಹೇಳಿದ್ರು ಕುಪೇಂದ್ರ ರೆಡ್ಡಿ ಅವರು. ಟೈಟಲ್ ಇನ್ಶೂರೆನ್ಸ್, ದಟ್ಸ್ ವಾಟ್ ಇನ್ಶೂರೆನ್ಸ್ ಮೀನ್ಸ್. ಓಕೆ, ಡಾಕ್ಯುಮೆಂಟ್ ಸೇಫ್ಟಿಗೋಸ್ಕರ. ಸೊ ವಿ ನೌ ಆರ್ ಟ್ರೈಂಗ್ ಟು ಸೇಫ್ ಗಾರ್ಡ್ ದ ಟೈಟಲ್ ಆಫ್ ಎವ್ರಿ ಪ್ರಾಪರ್ಟಿ. ಯಾಕಂದ್ರೆ ನಮ್ಮಲ್ಲೇ ಕೆಲವು ಸರಿ 2 ಜನಕ್ಕೆ 3 ಜನಕ್ಕೆ ಒಂದು ಸೈಟ್ ಅಲಾಟ್ ಮಾಡಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವನ್ನೆಲ್ಲ ಈಗ ಸರಿ ಮಾಡ್ತಾ ಇದೀವಿ ನಾವೀಗ. ಒಂದು ಆಕ್ಷನ್ ಅಲ್ಲಿ ಕೊಟ್ಬಿಡ್ತಾರೆ, ಒಂದು ಆಕ್ಷನ್ ಕೊಡ್ತಾರೆ, ಆಮೇಲೆ ಒಂದು ಅಲಾಟ್ ಮಾಡ್ತಾರೆ, ಒಂದು ಇನ್ನೇನೋ ತರ ಕೊಡ್ತಾರೆ. ಸೊ ದಿಸ್ ಆರ್ ಆಲ್ ಕನ್ಫ್ಯೂಷನ್ಸ್ ಕ್ರಿಯೇಟೆಡ್. ಸೊ ಇದನ್ನ ಇಲ್ಲದೆ ಇರುವಂತ ರೀತಿಯಲ್ಲಿ ಈಗಾಗಲೇ BDA ಕೆಲಸ ಮಾಡ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ನಾವು ಈಗಾಗಲೇ 13,000ದಷ್ಟು ಅಪಾರ್ಟ್ಮೆಂಟ್ ಫ್ಲಾಟ್ಸ್ ಅನ್ನ ಕಟ್ಟಿದೀವಿ. ಹೆಚ್ಚು ಕಮ್ಮಿ 10,000 ಅಪಾರ್ಟ್ಮೆಂಟ್ಸ್ ನಾವು ಮಾರಾಟ ಮಾಡಿದೀವಿ. ಇನ್ನೂ ಒಂದು 2,000ದಷ್ಟು ಅಪಾರ್ಟ್ಮೆಂಟ್ ಸೇಲ್ಸ್ ಗೆ ಅವೈಲೇಬಲ್ ಇದೆ. 100% it will be less costlier than any other builder's apartment, and we will provide you all the facilities and quality what any other builder will provide. We are in competition with every builder now. So we were looking at EWS only. ಇವತ್ತು ಅದಿಲ್ಲ. ನಾವು ಎಲ್ಲಾ ರೇಂಜ್ಗೂ ರೀಚ್ ಆಗೋ ಹಾಗೆ BDA
ಈಗಾಗಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ನಿಮಗೆ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಶಿವರಾಮ್ ಕಾರಂತ್ ಲೇಔಟ್ ಅನ್ನ, ಬಡಾವಣೆಯನ್ನ ಹೆಚ್ಚು ಕಮ್ಮಿ 34,000 ಸೈಟ್ ಮಾಡಿದೀವಿ ನಾವು. ಇದೊಂದು ಈಗ ಇನ್ನೂ ಅಲಾಟ್ ಆಗಿಲ್ಲ. ಅದರಲ್ಲಿ ಹೆಚ್ಚು ಕಮ್ಮಿ 3 ಕೋಟಿ ಪ್ಲಸ್ ಸ್ಕ್ವೇರ್ ಫೀಟ್ ಜಾಗ ಬರೀ ರೈತರು ಯಾರ ಜಾಗ ನಾವು ಕೊಂಡ್ಕೊಂಡಿದೀವಲ್ಲ ಅವ್ರಿಗೆ ಕೊಡ್ಲಿಕ್ಕೆ 3 ಕೋಟಿ 50 ಲಕ್ಷ ಸ್ಕ್ವೇರ್ ಫೀಟ್ ಜಾಗ ಬರೀ ಅವ್ರಿಗೆ ಕೊಡ್ತೀವಿ ನಾವು. ಸೊ ಇವೆಲ್ಲ ಈಗ ಆಗ್ಲೇ ಎಲ್ಲ ರೆಡಿಯಾಗಿದೆ. ಇನ್ನೇನು ಕೆಲವೇ ದಿವಸದಲ್ಲಿ ಬಹುಶಃ ಸಾಮಾನ್ಯ ಜನ ಕೂಡ ಅಪ್ಲೈ ಮಾಡುವಂತ ಇದನ್ನ, ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ, ಅದು ಕೋರ್ಟ್ ಪರ್ಮಿಷನ್ ಕೊಟ್ಟಿದ ತಕ್ಷಣ ಅದನ್ನು ಸರ್ಕಾರ ಇಮಿಡಿಯೇಟ್ ಆಗಿ ಕಾಲ್ ಫಾರ್ ಮಾಡ್ತೀವಿ, ನೀವು ಸೈಟ್ಗೂ ಅಪ್ಲೈ ಮಾಡಬಹುದು. ಆದ್ರೆ ಇನ್ನು ಬರುವಂತ ದಿವಸದಲ್ಲಿ ಬಹುಶಃ ವರ್ಟಿಕಲ್ ಗ್ರೋತ್ಗೆ ನಾವು ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಬಿಕಾಸ್ ವರ್ಟಿಕಲ್ ಗ್ರೋತ್ ಕ್ಯಾನ್ ಕಂಟ್ರೋಲ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ. ಈಗ ಬಾಂಬೆ, ಡೆಲ್ಲಿ ಈ ತರ ಎಲ್ಲ ಸಿಟಿಗೆ ಹೋದ್ರೆ ಇಟ್ಸ್ ಗ್ರೋಯಿಂಗ್ ವರ್ಟಿಕಲಿ. ಬ್ಯಾಂಗ್ಳೂರ್ ಇಸ್ ನಾಟ್ ಗ್ರೋಯಿಂಗ್ ವರ್ಟಿಕಲಿ. 2-3 ಅದಕ್ಕೆ ಯಾಕೆಂದ್ರೆ ಒಂದು ಏರ್ಪೋರ್ಟ್ ಇಸ್ ಇನ್ ದ ಸಿಟಿ. ಸೊ ಹಾಗಾಗಿ ಅವ್ರು ನಮ್ಗೆ ಎಲಿವೇಟ್ ವರ್ಟಿಕಲ್ ಹೋಗ್ಲಿಕ್ಕೆ ಬಿಡಲ್ಲ. ಆ ಕಡೆ ಕೆಂಪೇಗೌಡ ಏರ್ಪೋರ್ಟ್, ಈ ಕಡೆ HAL ಏರ್ಪೋರ್ಟ್, ಮಧ್ಯದಲ್ಲಿ ಜಕ್ಕೂರ್ ಏರ್ಪೋರ್ಟ್, ಯಲಹಂಕ ಎಲ್ಲ ಸೇರಿ ವಿ ಆರ್ ನಾಟ್ ಏಬಲ್ ಟು ಗೋ ವರ್ಟಿಕಲ್. ಸೊ ಐ ಥಿಂಕ್ ವಿ ಆರ್ ಟಾಕಿಂಗ್ ಟು ದಮ್. Bangalore should grow vertical, and then that makes it much more easier as far as infrastructure and other developments are concerned. So adu kuda prayatna ಮಾಡ್ತಾ ಇದೀವಿ. ಈಗಾಗಲೇ ಬೆಂಗಳೂರು ಹೆಬ್ಬಾಳ್ ಫ್ಲೈಓವರ್ ನ BDA ಮಾಡಿರುವಂತದ್ದು, ಅಲ್ಲಿ ಯಾವ ತರ ಸಮಸ್ಯೆ ಇತ್ತು, ಬಹುಶಃ ನಾನು ಚೇರ್ಮನ್ ಆದ್ಮೇಲೆ ಅದಕ್ಕೆ ಪರಿಹಾರ ತರುವಂತ ಕೆಲಸ ಮಾಡಿದೀವಿ. ಇದರಲ್ಲೆಲ್ಲ ನಮ್ಮ DK ಶಿವಕುಮಾರ್ ಅವರು ಡೆಪ್ಯೂಟಿ CM ಆಗಿದ್ದಂಥವರು ನಿನ್ನೆಯಿಂದ ಈಗ ಮುಖ್ಯಮಂತ್ರಿಗಳು ರಿಸಿಗ್ನೇಷನ್ ಕೊಟ್ಟಿರೋದ್ರಿಂದ ಇನ್ನು ಹೊಸ ಇದು ಬರುತ್ತೆ ಮತ್ತೆ. ಬಟ್ ವಾಟ್ ಎವರ್ ಇಟ್ ಇಸ್, ಇಬ್ರು ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಬಹಳಷ್ಟು, ಅದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅಂತೂ ಬೆಂಗಳೂರು ನಗರಕ್ಕೆ ಯಾವ ರೀತಿಯಲ್ಲಿ ಒಂದು ಫೇಸ್ ಲಿಫ್ಟ್ ಅನ್ನ ಕೊಟ್ಟು ಯಾವ ತರ ಜನಪರವಾಗಿ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅದನ್ನ ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಪೆರಿಫೆರಿಯಲ್ ರಿಂಗ್ ರೋಡ್ PRR ರೋಡ್ ಈಗಾಗಲೇ ಪ್ರಾರಂಭ ಆಗಿದೆ. 27,000 ಕೋಟಿ ಖರ್ಚು ಮಾಡ್ತಾ ಇದೀವಿ ಅದಕ್ಕೆ, ಲ್ಯಾಂಡ್ ಅಕ್ವಿಷನ್ ಅಂಡ್ ರೋಡ್. ಅದು ಹೆಚ್ಚು ಕಮ್ಮಿ 73 ಕಿಲೋಮೀಟರ್ ರಸ್ತೆ ಆಗ್ತದೆ ಅದು. ಸೊ ದಟ್ ಒನ್ಸ್ ಆ ಪೆರಿಫೆರಿಯಲ್ ರಿಂಗ್ ರೋಡ್ ಬಂದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳು ಹಾಗೆ ಡೆವಲಪ್ಮೆಂಟ್ ಕೂಡ ಆ ಭಾಗದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗೋದ್ರಿಂದ ಎಲ್ಲಿ ಜಾಸ್ತಿ ಏನು ಒತ್ತಡ ಇದೆ ಅದು ಸ್ವಲ್ಪ ಕಮ್ಮಿ ಆಗ್ಲಿಕ್ಕೆ ಅವಕಾಶ ಆಗ್ತದೆ. ಸೊ ಈ ತರ ಒಳ್ಳೊಳ್ಳೆ ಈಗಾಗಲೇ ನಾವು ಏನು ST ಮಾಲ್ ಇಂದ ಅಪ್ ಟು ಮೇಕ್ರಿ ಸರ್ಕಲ್ ವರೆಗೂ ಟನಲ್, ಕಟ್ ಅಂಡ್ ಕವರ್ ಅಂಡ್ ಎಲಿವೇಟೆಡ್ ರೋಡ್ ಅನ್ನ ಟೆಂಡರ್ ಕರೆದಿದ್ದೀವಿ. ಇನ್ನೇನು ಒಂದು ವಾರ 10 ದಿವಸದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಸೊ ದ ಟ್ರಾಫಿಕ್ ಟುವರ್ಡ್ಸ್ ಏರ್ಪೋರ್ಟ್ ವಿಲ್ ಸ್ಟಿಲ್ ಬಿ ಈಸ್ಡ್ ಔಟ್. ಸೊ ಈ ತರ ಸುಮಾರು ಕಾರ್ಯಕ್ರಮ ತಗೊಂಡಿದೀವಿ. ಬೆಂಗಳೂರನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಬಹುದು ಅಂತ ಹೇಳಿ ಎಲ್ಲಾ ತರ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಕೇವಲ BDA, ಕೇವಲ ಸರ್ಕಾರ ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ನೀವು ಕೂಡ ಮಾಡಬೇಕಾಗ್ತದೆ. See, if you are not involved, nothing can happen. Just ಈಗ ರವಿ ನಾವು ಮಾತಾಡಿದ್ವಿ, ನಾವು ಫಾರಿನ್ ಕಂಟ್ರಿಗೆ ಹೋದ್ರೆ ಒಂದು ಪೇಪರ್ ಕೂಡ ಎಲ್ಲೂ ಬಿಸಾಕಲ್ಲ, ಜೋಬಲ್ಲಿ ಹಾಕೊಳ್ತೀವಿ ಬೇಕಿದ್ರೆ. ಇಲ್ಲಿ ಬಂದ ತಕ್ಷಣ ರೋಡಿಗೆ ಬಿಸಾಕ್ತೀವಿ ನಾವು. ಸೇಮ್ ಯು ಆರ್ ಐ, ಡಿಫರೆನ್ಸ್ ಇಸ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಏನ್ ಹೇಳ್ತೀರಿ ಇದನ್ನ? ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಇಲ್ಲೂ ಚೆನ್ನಾಗಿರ್ಬೋದು, ನಾವು ಬದಲಾವಣೆ ಯಾರು ಮಾಡಬೇಕು? ನಾವು ಮಾಡಬೇಕು. ಸೊ ನಮ್ಮ ಪ್ರಯತ್ನ ಇದ್ರೆ ಖಂಡಿತವಾಗಿ ಆಗುತ್ತೆ. ಇವತ್ತು ಮಳೆ ಬರ್ತದೆ, ಮಳೆ ಬಂದಿದ ತಕ್ಷಣ ಮೋರಿ ಎಲ್ಲ ತುಂಬ್ಕೊಂಡು ರೋಡಲ್ಲಿ ನೀರು ತುಂಬ್ಕೊಂಡ್ ಬಿಡುತ್ತೆ. ಇವ್ರನ್ನ ಎದುರಿಸಕ್ಕಾಗಲ್ಲ ನಾವು ಅವಾಗ ಮೀಡಿಯಾನ. ನೋಡಿ ಯಾಕಾಗುತ್ತೆ? ಮೋರಿಯಲ್ಲಿ ನೀರು ಹೋಗೋ ಜಾಗದಲ್ಲಿ ಇಲ್ಲದೆ ಇರೋದನ್ನೆಲ್ಲ ತುಂಬಿಸ್ತಾರೆ. ಯಾರು ತುಂಬಿಸ್ತಾರೆ ಇದನ್ನ? ಸರ್ಕಾರ ತುಂಬಿಸಲ್ಲ, ನಾವೇ ತುಂಬಿಸೋರು. ನಾವು ಎಲ್ಲಿ ಕಾಲುವೆಗಳಿವೆ ಅವನ್ನ ನೀರು ಹರಿಲಿಕ್ಕೆ ಬಿಡಬೇಕು, ಮಳೆ ನೀರು ಹೋಗ್ಲಿಕ್ಕೆ ಬಿಡಬೇಕು, ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ದಿಸ್ ಇಸ್ ನಾಟ್ ಜಸ್ಟ್ ದ ಗವರ್ಮೆಂಟ್, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ನಾವು ಅದನ್ನ ತಗೊಳಕ್ಕೆ ತಯಾರಾಗಿಲ್ಲ. ನಾವ್ ಎಲ್ಲಿರ್ತೀವಿ ಅಂದ್ರೆ ಈ ತರ ಬ್ಲೇಮ್ ಗೇಮ್, 3 ಬೆರಳು ನಮ್ಮನ್ನು ತೋರಿಸ್ತಾ ಇರೋದು ಮರ್ತೋಗ್ತೀವಿ ನಾವು. 1 ಬೆರಳು ತೋರ್ಸೋದು ಮಾತ್ರ ನೋಡ್ತಾ ಇರ್ತೀವಿ. ದ ಅದರ್ 3 ಶೋಯಿಂಗ್ ಆನ್ ಅಸ್. ವಿ ಆರ್ ರೆಸ್ಪಾನ್ಸಿಬಲ್. ಸೊ ಐ ಫೀಲ್ ಆಲ್ ಆಫ್ ಅಸ್ ನೀಡ್ ಟು ಟೇಕ್ ದ ಓನರ್ಸ್. ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡಾಗ ಖಂಡಿತವಾಗಿ ಈ ಬದಲಾವಣೆ ಬರುತ್ತೆ. ಇಲ್ಲಿ ಕೂತಿರೋರೆಲ್ಲ ಹೋಗಿರ್ತೀರಾ ಫಾರಿನ್, ದುಬೈ, ಸಿಂಗಾಪುರ್, ಮಲೇಷಿಯಾ, US, ನ್ಯೂಯಾರ್ಕ್. ಯು ಸಿ, ಅಲ್ಲಿ ಹೋಗಿದ ತಕ್ಷಣ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ.
ನೀವೇ ಏನಾದ್ರೂ ಸಿಕ್ಕಿದ್ರೆ ಪೇಪರ್ನ ಜೋಬಲ್ಲಿ ಹಾಕ್ತೀರಾ. ಇಲ್ಲಿ ಪ್ಲೀಸ್ ಆ ಒಂದು ಬದಲಾವಣೆ ಬಂದ್ರೇನೆ ನಮ್ಮ ನಗರ ಯಾವುದೇ ನಗರಕ್ಕಿಂತ ಕಡಿಮೆ ಇರಲ್ಲ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ನಾನು. ಬಟ್ ಎಫರ್ಟ್ ಹ್ಯಾಸ್ ಟು ಕಮ್ ಟುಗೆದರ್ ಫ್ರಮ್ ಎವ್ರಿ ಒನ್. ಸೊ ಲೆಟ್ ಮೀ ಟೇಕ್ ದಿಸ್ ಆಪರ್ಚುನಿಟಿ ಆಲ್ಸೋ ಟು ಥ್ಯಾಂಕ್ ಆಲ್ ಆಫ್ ಯು. ಅಂಡ್ ಸ್ವಲ್ಪ ನಮ್ಮ BDA ಅಪಾರ್ಟ್ಮೆಂಟ್ಸ್ಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇನ್ನೊಂದು 2,000 ಅಪಾರ್ಟ್ಮೆಂಟ್ ಇದೆ. ಖಂಡಿತವಾಗಿ ನಮ್ಮ ಬೆಲೆಗೆ ಯಾರೂ ನಿಮಗೆ ಅಪಾರ್ಟ್ಮೆಂಟ್ಸ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಬೇಗ ನಾವು ಕೂಡ ರೇಟ್ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದೀವಿ. ಆದಷ್ಟು ಬೇಗ ನೀವು ತಗೊಳ್ಳಿ. ಎಷ್ಟು ಬೇಗ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ 10% ಏನೋ ಜಾಸ್ತಿ ಮಾಡಿದೀವಿ. ಬಲ್ಕ್ ಆಗಿ ನಮ್ಮ ಹತ್ರ ಆರ್ಮಿ ಮತ್ತೆ ಬೇರೆ ಬೇರೆ ಬ್ಯಾಂಕರ್ಸ್ ಬಲ್ಕ್ ಆಗಿ ತಗೊಳ್ತಾ ಇದ್ದಾರೆ. ಬ್ಯಾಂಕು ಆರ್ಮಿ ಎಲ್ಲ ರೇಟ್ ಜಾಸ್ತಿ ಇದ್ರೆ ತಗೊಳ್ತಾರ? ಸೊ ಸಾಮಾನ್ಯ ಜನ ಕೂಡ ತಗೋಬೇಕು ಅಂತ ನಾನು ಈ ಮಾತನ್ನ ಹೇಳ್ತಾ ಇರುವಂತದ್ದು. I think almost 700 apartments have been blocked by banks and army ಅವರು. ಸೊ ನೀವು ಕೂಡ ನಮ್ಮ ಜನ ತಗೊಳ್ಳಿ, ನಮ್ಮವ್ರು ತಗೊಂಡು ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಭಾವನೆ. ನಾವು ಯಾವತ್ತೂ ಕೂಡ ಕೆಲಸ ಮಾಡುವಂಥದ್ದು ಜನರಿಗೋಸ್ಕರ. ಜನರಿಂದ ಈ ಅಧಿಕಾರ ಇಲ್ಲೇನೋ ನಿಂತಿದ್ದೀನಿ ಅಂದ್ರೆ ಜನರಿಂದ ನಾವು ಜನ ಪರವಾಗಿರ್ಬೇಕು. ಆಮೇಲೆ BDA ಬಂದು ನೋಡಿ, ಬರೀ ಒಂದು ಕ್ಲಾಸಿಗಲ್ಲ, ಎಲ್ಲ ಕ್ಲಾಸನ್ನು ಇನ್ಕ್ಲೂಸಿವ್ ಮಾಡಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಹೈ ಎಂಡ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, EWSSಗೂ ಕೂಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವೈಲೇಬಲ್ ಟು ಎವ್ರಿಬಡಿ. ಸೊ ಇದನ್ನ ಆದಷ್ಟು ನ್ಯೂಸ್ ಫಸ್ಟ್ ಅವರು ನಮಗೆ ಪಬ್ಲಿಸಿಟಿ ಕೊಡಬೇಕು. ನಿಮ್ಮ ಸಹಕಾರ ಆದಷ್ಟು ಬೇಕು. ಬದಲಾವಣೆಗಳಾಗುವಾಗ ಆ ಬದಲಾವಣೆಗಳ ಜೊತೆಯಲ್ಲಿ ನಾವು ಹೋಗ್ಬೇಕು. ಮತ್ತೆ BDA ಹಾಗೆ ಅಂತ ಅನ್ಕೊಳಕ್ ಹೋಗ್ಬೇಡಿ. BDA ಬದಲಾಗಿದೆ, BDA ನಿಮ್ ಪರವಾಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಸಮಸ್ಯೆಗಳಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಸಮಸ್ಯೆಗಳು ಮಾಡೋದು ನೀವು ಸೇರ್ಕೊಂಡೆ. ಆದ್ರೆ ಇವತ್ತು ಅದನ್ನೆಲ್ಲ ಕಟ್ಟಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಬರುವಂತ ದಿವಸದಲ್ಲಿ, ಇನ್ನೇನು 4-5 ದಿವಸದಲ್ಲಿ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ. ಹೊಸ ಸರ್ಕಾರ ಅಂದ್ರೆ ಸೇಮ್ ಸರ್ಕಾರ, ಹೊಸ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಖಂಡಿತವಾಗಿ ಇಡೀ ರಾಜ್ಯಕ್ಕೂ, ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಒಳ್ಳೆಯದನ್ನ ತರ್ತೀವಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.